ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಹೊರವಲಯದ ಶ್ರೀ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಶ್ರೀ ನರಹರೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸೋಮವಾರದ ಪ್ರಯುಕ್ತ ಕದಳಿ ವಾಚನ ಮಹಿಳಾ ಮಂಡಳಿ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭಜನಾ ಮಂಡಳಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. ಭಜನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ವೈ ರಾಜರಾಮ್ ಗುರುಗಳು ಭಾಗವತ ಪುರಾಣಕ್ಕೆ ಸಂಬಂಧಿಸಿದ 3 ಕಥೆಗಳನ್ನ ಹೇಳಿ ಅದರ ತಾತ್ಪರ್ಯದ ಬಗ್ಗೆ ಮಾತನಾಡಿದರು. ಸತ್ಸಂಗದ ಕೊನೆಯಲ್ಲಿ ಶ್ರೀ ನರಹರೇಶ್ವರ ದೇವರಿಗೆ ಮಂಗಳಾರತಿ ಮತ್ತು ವಿಶೇಷ ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಭಜನಾ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ರಾಜಾರಾಮ್, ಗೀತಾ ನಾಗರಾಜ್, ವನಜಾಕ್ಷಿ, ಗೀತಾ ಪ್ರಕಾಶ್, ತ್ರಿವೇಣಿ, ಸುಲೋಚನಾ, ಗಂಗಾಂಬಿಕೆ, ಪ್ರತಿಭಾ, ಜ್ಯೋತಿ ನಾಗರಾಜ್, ಗೀತಾ ರವೀಂದ್ರನಾಥ್, ಮಂಜುಳಾ, ಮಂಗಳ, ಸೌಮ್ಯ, ಜಾನಕಿ, ಲಾವಣ್ಯ, ಲತಾ, ಶರ್ಮಿಳಾ, ಸವಿತಾ, ಸುಮನಾ, ವಿಜಯ, ದ್ರಾಕ್ಷಾಯಿಣಿ, ರಾಮಚಂದ್ರಪ್ಪ, ಧನಂಜಯ, ರೇವಣ್ಣ ಸಿದ್ದಯ್ಯ, ಅಶ್ವಿನಿ, ಯತೀಶ್ ಎಂ ಸಿದ್ದಾಪುರ, ಅಂಬಿಕಾ, ಪರಮೇಶ್ವರ್, ಶೈಲಜಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು. ಎಲ್ಲಿ ಬೇಕಾದರೂ ಇರಬಹುದಾಗಿರ್ತಕ್ಕಂಥ ಶಕ್ತಿ ಯಾವುದು ಮತ್ತೆ ಸರ್ವಂ ಕರೋತಿ ಕೃಷ್ಣನ ನೋಡ್ತಾರೆ. ಕೃಷ್ಣ ನೋಡಿ, ಅಪ್ಪ ಎಂಥ ಒಳ್ಳೆ ನನಗೆ ದರ್ಶನ ಮಾಡಿಸ್ಕೊಟ್ಟಿದೆ. ಇಂಥ ಜನ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಅವರ ಕೃಷ್ಣ ಹೇಳ್ತಾನೆ, ನಿಮಗೆ ತಪಸ್ಸು ಯಾಕೆ ಮಾಡುವ ಅಂತ ಹೇಳಿ ಅಂದರೆ ಇದಕ್ಕೋಸ್ಕರ ನೀವು 2 ವಿಷಯಗಳು ಗೊತ್ತಾಗಬೇಕು ಅಂತ. ಯಾವ ವಿಷಯಗಳು? ನಿರಂತರ ತಪಸ್ಸು ಮಾಡೋದು ಒಂದು, ನಿನ್ನ ತಪಸ್ಸಿಂದ ಬೇರೆಯವರಿಗೆ ಅವರಿಗೆ ಉದ್ಧಾರ ಆಗತಕ್ಕಂಥದ್ದು ಮತ್ತೊಂದು. ಒಂದು ವ್ಯಕ್ತಿ, ಇನ್ನೊಂದು ಸಮಾಜ. ವ್ಯಕ್ತಿಯೂ ಚೆನ್ನಾಗಾಗ್ತಾನೆ, ಸಮಿಷ್ಟಿಯೂ ಚೆನ್ನಾಗಾಗ್ತಾನೆ. ಸಮಿಷ್ಟಿಯನ್ನು ನೀವು ಉದ್ಧಾರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರೋದಾದ್ರೆ ಯಾರು ಸರಿ ಹೋಗ್ಬೇಕು? ಮತ್ತು ಇಂಡಿವಿಜುವಲ್ ಸರಿ ಹೋಗ್ಬಿಟ್ರೆ ಸಮಾಜ ಸರಿ ಹೋಗುತ್ತೆ. ಆ ಇಂಡಿವಿಜುವಲ್ ಮಾಡ್ತಕ್ಕಂಥ ತಪಶಕ್ತಿಯ ಪ್ರಭಾವದಿಂದ ಆ ಕೂತು ಹೋಗುತ್ತೆ.